ರೆಡಿ ಅಂತ ಗುಂಡೋಡಿ ಇದು ತಾಚಿ ಮೂಡ್ತಾ ಇತ್ತಲ್ಲ ಸಾಕ್ಬಿಡ್ರಿ ಸೆಕೆ ಆದ ಕೆಳಗೆ ಬಂದಾನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಿಂಬ ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾ ಇದ್ದಾನೆ ಹೊರಗಡೆಯಿಂದ. ಒಳಗಡೆ ಏನಾಗಿದೆ ಅನ್ನೋದು ಕೂಡ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಇವತ್ತು ಸ್ವಲ್ಪ ಶಿವಮೊಗ್ಗ ಹೋಗೋಣ ಅಂತ ಇದ್ದೀವಿ. ಚಿಂದಿದ್ದು ಸ್ವಲ್ಪ ಕೆಲಸ ಇತ್ತು, ಹಾಗೆ ನಂದು ಕೂಡ ಒಂದು ಸ್ವಲ್ಪ ಕೆಲಸ ಇತ್ತು. ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಕೊಡಬೇಕಾಗಿತ್ತು, ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸಿಂಹಕ್ಕೆ ಹುಷಾರಿಲ್ವಲ್ಲ, ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಇದು ದಿಢೀರಂತಲೇ ಪ್ಲ್ಯಾನ್ ಆಗಿದ್ದು. ನಾವು ಚಿನ್ನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವರೇ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇದು ಪ್ಲ್ಯಾನ್ ಇರಲಿಲ್ಲ ಇವತ್ತು ಹೋಗೋದು. ದಿಢೀರಂತ ಪ್ಲ್ಯಾನ್ ಆಗಿರೋದ್ರಿಂದ ನಾನು ಇವತ್ತು ರೊಟ್ಟಿ ಮಾಡಿ ಅವಳಿಗೆ ಪಲ್ಯ ಮಾಡಿಕೊಡೋಣ ಅಂತ ಇದ್ದೆ. ಅವಳಿಗೂ ಪುಂಡಿ ಸೊಪ್ಪು ಅಂದರೆ ಇಷ್ಟ. ಹಾಗಾಗಿ ಹಿಂದಿನ ದಿನವೇ ನಾನು ಸೊಪ್ಪೆಲ್ಲ ತರಿಸಿ ಚಿನ್ನಿ ಎಲ್ಲ ಸೋಸಿ ರೆಡಿ ಮಾಡಿ ಇಟ್ಟಿದ್ಲು. ಬೆಳಗ್ಗೆ ಎದ್ದು ನಾನು ತೊಳೆದುಬಿಟ್ಟು ರಾತ್ರಿಯೇ ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೆ. ಬೆಳಗ್ಗೆ ಎದ್ದು ಸೊಪ್ಪನ್ನು ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗಾಗಿ 5 ಗಂಟೆಗೆ ಎದ್ದಿದ್ದೆ. ನಮ್ಮನೆಯವರು 4 ಗಂಟೆಗೆ ಎದ್ದು ಸಿಂಬನೆಲ್ಲ ಒಂದು ಸಲ ನೋಡಿ ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊತಾಯಿದ್ರು. ನಾನು 5 ಗಂಟೆಗೆ ಎದ್ದು ಬಂದು ಅವನನ್ನು ಮತ್ತೆ ಮಲಗಿಸಿದ್ವಿ. ಈಗ ಅದೇ ಊಟನ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಇದ್ದೀವಿ. ಯಾಕಂದರೆ ಅವನೇ ಊಟ ಮಾಡ್ತಾ ಇಲ್ಲ. ಸೆಕೆಂಡ್ ಡೇ ಊಟ ಮಾಡ್ದೆ ಅಷ್ಟೇ. ಆಮೇಲಿಂದ ನೀರು ಕುಡಿತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ. ನಾವು ನೋಡ್ತಾ ಹಾಗೆ ಬಿಡೋಕ್ಕೂ ಬರಲ್ಲಲ್ಲ. ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಅನ್ನನ ಮಿಕ್ಸಿ ಹಾಕಿ ಅದಕ್ಕೆ ಮೊಸರು ಹಾಕಿ ಅವನಿಗೆ ಗಂಜಿ ಥರ ಮಾಡಿ ಹೊಯ್ತಾ ಇದ್ದೀವಿ. ಅದೇ ಇವತ್ತು ಏನು ಮಾಡೋಣ ಅಂತ ಇದ್ದೀವಿ ಅಂದರೆ 6 ಗಂಟೆಗೆ ಒಂದು ಸಲ ಮತ್ತು 9 ಗಂಟೆಗೆ ಒಂದು ಸಲ ಊಟ ಮಾಡಿಸೋಣ ಅಂತ. ಯಾಕಂದರೆ ಅದು ನಾವು ಎಷ್ಟೇ ಗಂಜಿ ಥರ ಹೊಯ್ದ್ರೂ ಅವು ಸಾಕಾಗಲ್ಲ ಅವನಿಗೆ. ಅದಕ್ಕೆ ನಾವು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮನೆಯವರು ಹೋಗಿ ಹಾಲು ಇರಲಿಲ್ಲ, ಹಾಲು ತೊಗೊಂಡು ಪೇಪರೆಲ್ಲ ಓದ್ಕೊಂಡು ಬಂದರು. ಅಷ್ಟೊತ್ತಿಗೆ ನಾನು ಕೂಡ ಸುಮಾರು ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಕಸ ಹೊಡೆದು ಎಲ್ಲ ಮಾಡ್ಕೊಂಡಿದ್ದೆ. ನಮ್ಮನೆ ಹೊರಗಡೆ ಹೋಗಬೇಡ, ಒಳಗಡೆದೆಲ್ಲ ಕೆಲಸ ಮಾಡ್ಕೊ ಅಂತ ಹೇಳಿದರು. ಅದಕ್ಕೆ ನಾನು ಒಳಗಡೆದೆಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಕೂಡ ಈಗ ಹಾಕಬೇಕು. ಅವ್ರು ಬಂದ್ರಲ್ವ, ಅವರಿಗೆ ಟೀ ಮಾಡಿ ಕೊಟ್ಟೆ. ಹಾಗೆ ಇದು ರೊಟ್ಟಿ ಹಿಟ್ಟನ್ನು ಕೂಡ ಉಕ್ರಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸಿಂಹನಿಗೀಗ ಗಂಜಿ ಮಾಡಿ ಅವನಿಗೆ ಈಗ ಊಟನ ಮಾಡಿಸ್ಬೇಕು. 1 ವೀಕ್ ಆಗಿಲ್ಲ ಇನ್ನೂ. ಅದು ಮಲಗಿಸಿ ಎಲ್ಲ ತಿನ್ನಿಸ್ಬಾರ್ದಂತೆ. ಈ ಥರ ನಿಲ್ಲಿಸಿ ತಿನ್ನಿಸಿದ್ರೆ ಅದು ಲಂಗ್ಸಿಗೆಲ್ಲ ಹೋಗಲ್ಲ ಅಂತ ಹೇಳ್ತಾರೆ. ಲಂಗ್ಸಿಗೆ ಹೋದರೆ ಮತ್ತೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತಂತೆ. ಅದೊಂದು ಭಯ ಬೇರೆ ಇದೆ. ಆದಷ್ಟು ನಾವು ಹಿಂಗೆ ನಿಲ್ಲಿಸ್ಬಿಟ್ಟೇ ತಿನ್ನಿಸ್ತಾ ಇದ್ದೀವಿ. ನನಗೆ ಚಿನ್ನಿಗೆ ಅವನನ್ನು ಬಗ್ಸೋಕ್ಕಾಗಲ್ಲ. ನಮ್ಮ ಮನೆಯವರು ಆದರೆ ಒಂಚೂರು ಅವನು ಹೆದರುತ್ತಾನೆ. ಮತ್ತು ಈ ಥರ ಬಾಯಿ ಕಳಿಸಿದ್ರೆ ಚೆನ್ನಾಗಿ ಕಳೀತಾನೆ. ನಮ್ಮಿಬ್ಬರಿಗೂ ಏನು ಮಾಡಿದರೂ ಆಗ್ತಾಯಿಲ್ಲ. ಜೊತೆಗೆ ನಿನ್ನೆಲ್ಲ ಮಣಿ ಬಲಿಗೆ ಹಚ್ಕೋಬೇಕಿತ್ತೆ ನಾನು ಅಲ್ಲ. ಉಯ್ ಉಯ್ ಡ್ಯಾಡಿ ಸಿಂಬಣ್ಣ ಚೆನ್ನಾಯ್ತಲ್ಲ ಸಿಂಬಾ? ಮೇಲೆ ಇಟ್ಕೊಂಡ್ರೆ ಖಾಲಿ ಆಗುತ್ತೆ. ಯಾರು ಕೂಗ್ತಾ ಇದ್ದಾರಲ್ಲ, ಯಾರದು? ಹಾಗೆಯೇ ನಾನು ಪಲ್ಯನೂ ಕೂಡ ಮಾಡಿದೆ. ಚಿನ್ನಿನೂ ಕೂಡ ಬೇಗ ಎದ್ದು ಬಂದಳು. ನಾನು ಫಸ್ಟು ಅವಳನ್ನ ರೆಡಿ ಮಾಡಬೇಕು. ಯಾಕಂದರೆ ನಮ್ಮ ಚಿನ್ನಿ ತಿಂಡಿ ತಿನ್ನೋದು ಲೇಟು, ಅವಳು ರೆಡಿ ಆಗೋದು ಲೇಟು. ಅದಕ್ಕೆ ನಾನು ಎದ್ದ ತಕ್ಷಣ ಫಸ್ಟು ಅವಳ ಹತ್ರ ನೆಲ ಒಂದು ಒರೆಸ್ಕೊಂಡೆ. ಬಾಕಿ ಎಲ್ಲ ಕೆಲಸ ನಾನು ಮಾಡಿಕೊಂಡೆ. ನೀನು ಫಸ್ಟು ಹೋಗಿ ಸ್ನಾನ ಮಾಡು ಅಂತ ಹೇಳಿದೆ. ಅದರಲ್ಲೂ ಏನಾಗಿದೆ ಅಂದರೆ ನಮ್ಮ ಸೋಲಾರಲ್ಲಿ ನೀರೇ ಕಾಯ್ತಾ ಇಲ್ಲ.
ಅದು ಕೂಡ ಒಂದಿನ ಬಂದು ರಿಪೇರಿ ಮಾಡಿ ಹೋದರು, ನೆನ್ನೆನೇ ಅನಿಸುತ್ತೆ ರಿಪೇರಿ ಮಾಡಿ ಹೋಗಿದ್ದಾರೆ. ಆದರೂ ನೀರು ಅಷ್ಟೊಂದು ಕಾಯ್ತಾ ಇಲ್ಲ. ಅದೇ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಯಾರಿಗಾರು ಸೋಲಾರು ರಿಪೇರಿ ಮಾಡೋರಿದ್ದರೆ ಹೇಳಿ ಅಂತೇಳಿ. ಅದ್ರ ಒಳಗಡೆ ಮಣ್ಣೆಲ್ಲ ಇತ್ತಂತೆ, ಬಂದು ಕ್ಲೀನ್ ಮಾಡಿ ಹೋಗಿದ್ದಾರೆ. ಹಾಗೆ ನಾವು ಈಗ ಶಿವಮೊಗ್ಗ ಕಡೆ ಹೊರಟ್ವಿ. ಸಿಂಬಂದು ಬ್ಲಡ್ ಟೆಸ್ಟ್, ಇದು ಸೆಕೆಂಡ್ ಟೈಮ್ ಬ್ಲಡ್ ಟೆಸ್ಟಿಗೆ ಡಾಕ್ಟ್ರು ಕೊಟ್ಟಿದ್ದಾರೆ. ಅದೇ ಅದನ್ನು ಕೊಟ್ಟು ಈಗ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ಯಾರು ಆಗಿದ್ದರೆ ಪಾಪ ಈ ಥರ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅವನಿಗೆ ಏನಾಗಿದೆ ಅನ್ನೋದನ್ನು ಕಂಡುಹಿಡಿತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಪಾಪ ಈ ಡಾಕ್ಟ್ರು 2 ಸಲ ಬ್ಲಡ್ ಟೆಸ್ಟ್ ಕೊಟ್ಟರು. ಅದಾದ ನಂತರ ಕೂಡ ನಾವು ಇನ್ನೂ ಒಂದು ಸಲನೂ ನಾವು ಬ್ಲಡ್ ಟೆಸ್ಟನ್ನು ಮಾಡಿಸಿದ್ವಿ. ಇವತ್ತಿನ ಬ್ಲಡ್ ಟೆಸ್ಟು ಸ್ವಲ್ಪ ಖರಾಬಾಗಿ ಬಂದಿತ್ತು. ಏನಾಯಿತು ಏನು ಎತ್ತ ಅನ್ನೋದನ್ನು ವಿಡಿಯೋನ ನೀವು ಕೊನೆ ತನಕ ನೋಡಿ. ನಾವು ಆರಾಮಾಗಿ ಶಿವಮೊಗ್ಗಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ, ಆದರೆ ಏನಾಯಿತು ಅನ್ನೋದನ್ನು ನೋಡಿ. ಗುಡ್ ಮಾರ್ನಿಂಗ್. ಇವತ್ತು ಶಿವಮೊಗ್ಗ ಹೊರಟಿದ್ದೀವಿ. ನಮ್ಮ ಸಿಂಬ ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾ ಇದ್ದಾನೆ ಅಂತ ನಾವು ಅನ್ಕೊತಾ ಇದ್ವಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಮತ್ತೆ ಇವತ್ತು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರೆ. ಅದೇ ಕಿಡ್ನಿ ಫಂಕ್ಷನ್ದು ಅಲ್ಲ, ಕ್ರಿಯಾಟಿನ್ ಮತ್ತು SGPT ಅಂತದೊಂದು ಕೊಟ್ಟಿದ್ದಾರೆ. ಸೇಮ್ ಮನುಷ್ಯರಿಗಿದ್ದಂಗೆ ಗೊತ್ತಾ, ಏನೂ ವ್ಯತ್ಯಾಸ ಇಲ್ಲ. ನಂಗೊಂದು ಸ್ವಲ್ಪ ಬ್ಲೌಸ್ ಹೊಲಿಯೋಕೆ ಕೊಡೋದಿತ್ತು, ಚಿನ್ನಿಗೂ ಒಂಚೂರು ಕೆಲಸ ಇತ್ತು, ಅದಕ್ಕೆ ಶಿವಮೊಗ್ಗ ಹೋಗ್ತಾ ಇದ್ವಿ. ಇವತ್ತು ಶಾಪಿಂಗ್ ವ್ಲಾಗ್ ಬರುತ್ತೆ. ಬೆಳಗ್ಗೆನೂ ಯಾಕೋ ಗೊತ್ತಿಲ್ಲ 2 ದಿನದಿಂದ ವ್ಲಾಗ್ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ಲ. ಒಟ್ಟು ಸ್ವಲ್ಪ ಮಾಡಬೇಕಲ್ಲ ಅಂತ ವ್ಲಾಗ್ಗಳನ್ನ ಮಾಡಿ ಮಾಡ್ಕೊತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟೇ ವ್ಲಾಗ್ಗಳನ್ನ ಹಾಕ್ತೀನಿ. ಇವತ್ತು ಹೆಂಗಿದ್ರು ಶಾಪಿಂಗ್ ಹೊರಟಿದ್ವಲ್ಲ, ಒಂಚೂರಾದರೂ ಚೂರು ವೀಡಿಯೋ ಸಿಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ನಿಮಗೂ ಇಷ್ಟ ಆಗುತ್ತಲ್ವ? ಸ್ವಲ್ಪ ನಮ್ಮ ಮನೆದೇ ನೋಡಿ ಬೇಜಾರಾಗಿರುತ್ತಲ್ಲ, ಸ್ವಲ್ಪ ಹೊರಗಡೆದು ವಿಡಿಯೋ ಸಿಗುತ್ತಲ್ವ, ನಿಮಗೂ ಖುಷಿ ಆಗಬಹುದೇನೋ ಗೊತ್ತಿಲ್ಲ. ತುಂಬ ಜನ ಶಿವಮೊಗ್ಗದೆಲ್ಲ ವಿಡಿಯೋ ನೋಡಿದಾಗ ಅಯ್ಯೋ ನಾವೆಲ್ಲ ಓಡಾಡಿದ್ವಿ ಆ ಥರ ಎಲ್ಲ ಬರುತ್ತೆ. ನಾನು ಅವತ್ತು ವಿಶಾಲ್ ಮಾರ್ಟಿಗೆ ಹೋದಾಗ ನಾನು ಅಲ್ಲೇ ಇದ್ದೀವಿ ನಾವು ಅಂತಲೂ ಹೇಳಿದರು. ಹಾಗೆ ನನಗೆ ಒಬ್ಬರು ಪಾಪ ಮೊಮ್ಮಗನ ಬರ್ತಡೇ ಕರೆದಿದ್ರು. ಇದರಲ್ಲಿತ್ತು ತಾಶ್ ಅಲ್ಲ ಹೋಟೆಲ್, ಇತ್ತು ಪಾಪ ಮೇಲ್ ಮಾಡಿದ್ರು ನನಗೆ. ಆಮೇಲೆ ಅವ್ರು ಫೋನ್ ನಂಬರು ಹಾಕಿದ್ರು. ಬಂದಾಗ ನಾನು ಫೋನ್ ಮಾಡಿ ಒಂದ್ಸಲ ಬರ್ತೀನಿ ಅಂತ. ಒಂದು ಸ್ವಲ್ಪ ನೆಮ್ಮದಿಯಾಗಿ ಹೋದಾಗ ಬರಬೇಕು. ನಂಗೆ ಇವತ್ತು ಹೋಗೋಕ್ಕೂ ಬೇಡ ಬಿರೋಕ್ಕೂ ಬೇಡ ಅನ್ನೋ ಥರ ಅರ್ಜೆಂಟ್ ಕೆಲಸ ಇರೋದಕ್ಕೆ ಹೊರಟಿದ್ದೀವಿ ಅಷ್ಟೇ. ಚಿನ್ನಿ ಕೆಲಸ ಇದೆ, ಹಾಗಾಗಿ ನಾನು ಚಿನ್ನಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯವರು ಅದಕ್ಕೂ ಮುಂಚೆ ಏನು ಮಾಡಿದ್ವಿ ಗೊತ್ತಾ, ನಮ್ಮ ಮನೆಯವರು ಈಗ ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ವಾ, ಅದು ಹೊಸ ಥರ ತಿಂಡಿಗಳದ್ದು ಅಲ್ಲ ರೀ, ಹೋಟೆಲ್ಗಳು, ಆ ಥರದಕ್ಕೆ ಹೋಗೋಣ, ಟ್ರೈ ಮಾಡೋಣ ಅಂತ ಹೇಳಿದ್ರು. ನಾನಂದೆ ನಾನೇನು ತಿಂದೆ ಬಿಟ್ಟೆ ಅಲ್ಲ, ಅದಕ್ಕೆ ಚಿನ್ನಿ ಬಂದಾಗ ಹೋಗೋಣ ಅಂತಾನೆ ಹೇಳಿದ್ವಿ. ಸಂಜೆ ಹೋಗೋಣ ಕಾವ್ಗಲ್ಲಿಗ ಎಂತದ ನಂಗೆ ಗೊತ್ತಿಲ್ಲ, ಒಟ್ಟು ಹೋಗೋಣ ಅಂತ ಹೇಳಿದ್ರು ಅವತ್ತು. ಏನೋ ಆಗಿದಾವಂತೆ. ಸುಮ್ಮನೆ ಚಾಟ್ಸ್ ಎಲ್ಲ ಟ್ರೈ ಮಾಡ್ಬಿಟ್ಟು ಮನೆಗೆ ಬರೋ ಪ್ಲಾನ್ ಅಲ್ಲಿ ಯೋಚನೆ ಮಾಡಿದ್ದೆ. ಬಟ್ ಈ ಸಿಂಬುಕ್ ಹುಷಾರಿಲ್ದಂಗಾಗಿ ಎಲ್ಲ ಪ್ಲಾನ್ ಗೀನೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಇದಕ್ಕೆ ಹೋಗೋಣ ಅಂತಾನು ತುಂಬಾ ಆಸೆ ಇತ್ತು ನಮಗೆ, ಎಂತದ ಹೊರನಾಡಿಗೆ ಹೋಗೋಣ ಅಂತಾನು. ನಿನ್ನೆ ಹೊರಟಿದ್ದೆ, ನಿನ್ನೆ ಆಗ್ಲಿಲ್ಲ. ಮತ್ತೆ ಒಂಥರ ಡಾಕ್ಟರ್ ಕೂಡ ಬೇಡ ಅಂದ್ರೆ ಯಾಕೆ ಹೋಗ್ತೀರಾ, ಬೇಡ ಡಾಕ್ಟ್ರೇನ್ ಹೇಳಿಲ್ಲ ಮಾಡಿ ಅಂದ್ರು. ಹೌದಾ? ಅವನು ಪಾಪ ಒಂಟಿ ಆಗ್ಬಿಡ್ತಾನ. ಇವತ್ತು ಅದೇ ಬೇಗ ಹೋಗಿ ಬೇಗನೆ ಬರೋಣ ಅಂತಾನೆ. ಊಟ ಎಲ್ಲ 2 ಸಲ ಅದಕ್ಕೆ ಇವತ್ತು ಊಟ ಮಾಡಿಸಿದ್ವಿ. ಒಂದ್ಸಲ ವಾಮಿಟ್ ಮಾಡ್ದ, ನಾವು ಒತ್ತಾಯ ಮಾಡಿ ಊಟ ಮಾಡಿಸಿದ್ದಕ್ಕೂ ಏನೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ವಾಮಿಟ್ ಮಾಡ್ದ. ಆರಾಮಿದಾನೆ, ಆದ್ರೆ ಬೇರೆ ದಿನಕ್ಕೆಲ್ಲ ಹೋಲಿಸಿದ್ರೆ ಇವತ್ತು ಆರಾಮಿದಾನೆ. ಅದೇ ಬೇಗ ಹೋಗಿ ಬೇಗ ಬರೋಣ ಅಂತಾನೆ ಅನ್ಕೊಂಡಿದ್ವಿ. ಶಿವಮೊಗ್ಗ ಹೋದ್ರೆ ಗೊತ್ತಲ್ವಾ, ಅದು ನಿನ್ನೆ ಡ್ರಿಪ್ ಹಾಕ್ಸಿದ್ದಕ್ಕೆ ಪರವಾಗಿಲ್ಲ, ಸಂಜೆ ತನಕ ಏನು ಆರಾಮಾಗಿ ಇರ್ತಾನೆ, ಹೋಗಿ ಬನ್ನಿ ಅಂದ್ರು ಡಾಕ್ಟ್ರು. ಆಮೇಲೆ ಅವರು ಹೇಳಿದ್ರು ಅದೇನೋ ಇದನ್ನ ಸ್ಕ್ಯಾನ್ ಎಲ್ಲ ಅಲ್ಲಿ ಇದು ಮಾಡಿಸ್ಕೊಂಡ್ ಬರ್ತೀರ ಅಂದ್ರು. ನಾವು ಅವನನ್ನ ಕರ್ಕೊಂಡೋದ್ರೆ ಅವನದೇ ಚಾಕ್ರಿ ಆಗ್ಬಿಡುತ್ತೆ. ಇವತ್ತು ನಮ್ದು ಅರ್ಜೆಂಟ್ ಕೆಲಸ ಇರೋದಕ್ಕೆ, ಮತ್ತೆ ಅಂತ ಏನು ಸೀರಿಯಸ್ ಅಂತ ಅನ್ನಿಸ್ತಾ ಇಲ್ಲ ನಮಗೂ. ಅದಕ್ಕೆ ನಮ್ಮ ಮನೆಯವರು ನೀವೇ ಡಾಕ್ಟ್ರು, ನೀವೇ ಟ್ರೀಟ್ಮೆಂಟ್ ಮಾಡಿ ಅಂದ್ರು. ಅವರೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಚೆನ್ನಾಗೂ ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ನ. ನಮಗೂ ಖುಷಿ ಅನಿಸ್ತದೆ. ಅಂದ್ರೆ ದಿನಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಅಲ್ವಾ. ಆದ್ರೆ ಅವನೇನು 6ಕ್ಕೆ ಏರಿಲ್ಲ, 3ಕ್ಕೆ ಇಳಿದಿಲ್ಲ. ಆದ್ರೆ ಫಸ್ಟ್ ಡೇಗೂ ಇಲ್ಲಿಗೂ ಅಲ್ವಾ ತುಂಬಾ ಡಿಫ್ರೆನ್ಸ್ ಇದೆ. ನನ್ನ ಬ್ಲಾಗಲ್ಲಿ ಬರೀ ಇದೇ ಆಗಿದೆ ಅನ್ಸುತ್ತೆ. ಒಂದು ವಾರದ ಬ್ಲಾಗಲ್ಲಿ ಬರೀ ಸಿಂಬುದ್ದೇ ಆಗಿದೆ. ಯಾಕಂದ್ರೆ ನಮಗೆ ಸಿಂಬುದ್ದೇ ಚಾಕ್ರಿ ಆಗೋಗಿದೆ, ಮತ್ತೆ ಇನ್ನೇನು ಇಲ್ಲ. ಅವನ್ನೇ ನೋಡೋದು, ಎಷ್ಟು ಸಲ ಸುಸು ಮಾಡ್ದ, ಎಷ್ಟು ಸಲ ಏನ್ ಮಾಡ್ದ ಅದನ್ನೇ ನೋಡೋದು, ಬರೆಯೋದು, ಡಾಕ್ಟರ್ ಬಂದ ತಕ್ಷಣ ರಿಪೋರ್ಟ್ ಕೊಡೋದು ಆಗಿದೆ. ಅದೇ ಇವತ್ತು ಸ್ವಲ್ಪ ಶಿವಮೊಗ್ಗ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ. ಚಿನ್ನಿಗೆ ಸ್ವಲ್ಪ ಕೆಲಸ ಇದೆ. ಚಿನ್ನಿ ಕೆಲಸ ಆದರೆ ನಮ್ಮ ಮನೆಯವ್ರನ್ನ ಕೇಳಿ ಹೇಳ್ತೀವಿ ಅಲ್ಲ ರೀ. ಏನು ತುಂಬ ಲಿಮಿಟೆಡ್ ಇವತ್ತು ಬೇಗ ಮನೆಗೆ ಹೋಗೋಣ ಹೇಳೇ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದು ದಿನ ಕರ್ಕೊಂಡು ಹೋಗ್ತಾರಂತೆ ನಾನೇನು ಕರ್ಕೊಂಡು ಹೋಗಲ್ಲ. ಒಂದೊಂದು ಕೆಲಸ ಒಂದೊಂದು ಇಟ್ಕೊಳ್ರಿ, ತುಂಬ ಖುಷಿಯಿಂದ ಕರ್ಕೊಂಡು ಹೋಗ್ತೀನಿ.
ಇದು ಸುಳ್ಳ 100ಕ್ಕೆ 200ರಷ್ಟು ಸುಳ್ಳು ಇದು. ಅಲ್ಲಪ್ಪ ಇವ್ರು ವಿಡಿಯೋದಲ್ಲಿ ನೋಡ್ತಾ ಇರ್ತಾರೆ ಯಾವತ್ತಾರ ನನ್ ಬಿಟ್ಟು ನೀ ಶಿವಮೊಗ್ಗ ಹೋಗಿದ್ದೆ ಅಲ್ಲ, ಹೋಗಲ್ಲ. ಎಲ್ಲ ಒಂದ್ ಸತಿ ಹೋಗಿರ್ಬೋದು ಇಲ್ಲ 2 ಸತಿ. ಹಂಗಲ್ಲ, ನೀವು ಹೇಳೋದ್ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಹಿಂಗೆ ಅಂತ. ಅವರಿಗೆ ತುಂಬಾ ಹೊತ್ತು ಶಿವಮೊಗ್ಗದಲ್ಲಿ ಇರಕ್ ಆಗಲ್ಲ. ಅವರು ಸಂಜೆ ಆಗ್ತಾ ಬಂತು ಅಂದ್ರೆ ನಮ್ಮ ಮನೆಯವರು ಫುಲ್ ಡಲ್ 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 ಆಗ್ತಾರೆ. ಡಾಕ್ಟರ್ ಕೇಳ್ಬೇಕು, ಇಂಜೆಕ್ಷನ್ ಇದನ್ನ ಹಾಕೊಡಿ ಡಾಕ್ಟರ್, ನಾನು ಡ್ರಿಪ್ ಹಿಡ್ಕೊಂಡೆ ಓಡಾಡ್ತೀನಿ. ನಿಂಬೆಹಣ್ಣು ಮಂತ್ರಿಸ್ಕೊಟ್ಟು ಶಾಪಿಂಗ್ ಮಾಲ್ ಅಲ್ಲಿ ನಾನ್ ಡ್ರಿಪ್ ಹಿಡ್ಕೊಂಡು ನಮ್ಮ ಮನೆಯವ್ರನ್ನ ಹಿಡ್ಕೊಂಡು ಓಡಾಡ್ತೀನಿ ಅಂತ. ನಿಂಬೆಹಣ್ಣು ಮಂತ್ರಿಸ್ಕೊಟ್ಟು ನಿಂಬೆ ಹಣ್ಣಿಗೆಲ್ಲ ಮಾವಿನಕಾಯಿ ಉದ್ರಲ್ಲ ಅಂತಾರಲ್ಲ, ಹಂಗೆ ಅದು ಉಪಯೋಗ ಆಗಲ್ಲ. ಡ್ರಿಪ್ ಹಾಕಿದ್ರೆ ಅಟ್ಲೀಸ್ಟ್ ನಮ್ ಸಿಂಬನ ಡ್ರಿಪ್ ಹಾಕಿತನ್ನ ಬಡ್ನ ಎತ್ಕೊಂಡು ಒಳ್ಳೆ ಫುಲ್ ಇದಾಗ್ಬಿಡ್ತಾನಲ್ಲ, ಸ್ವಲ್ಪ ಹೊತ್ತು ಆಕ್ಟಿವ್ ಆಗ್ಬಿಡ್ತಾನೆ. ಹಂಗೆ ನಮ್ಮ ಮನೆಯವ್ರಿಗೂ ಹಂಗೆ ಸಂಜೆ ಆದ ತಕ್ಷಣ 2 ಡ್ರಿಪ್ ಆಚಿಗೊಂದು ಇಚ್ಚಿಗೊಂದು ಹಾಕೊಂಡು ಹಿಡ್ಕೊಂಡು ಹೋಗೋದು. ನಾನು ಡಾಕ್ಟರ್ ಕೇಳ್ಬೇಕಲ್ಲ. ಚಿನ್ನಿ ಅಂತಾಳ, ಅವ್ರು ಬರೋದೆಲ್ಲರೂ ಲೇಟ್ ಆದ್ರೆ ನಾವೇ ಹಾಕ್ಬಿಡೋಣ ಅತ್ಲಾಗಿ ಡ್ರಿಪ್. ನಾನು 3-4 ದಿನದಿಂದ ನೋಡಿದೀವಲ್ಲ, ಒಂದಿನ ನಾವು ಡ್ರಿಪ್ ಬಾಟ್ಲಿನೂ ಚೇಂಜ್ ಮಾಡಿದ್ವಿ. ಆಮೇಲೆ ಪಾಪ ಡಾಕ್ಟ್ರಿಗೆಲ್ಲ ಎಮರ್ಜೆನ್ಸಿ ಬಂತು, ಅವ್ರು ಬಂದು ಯಾರೋ ಕರ್ಕೊಂಡೋದ್ರು, ಜಾನ್ವಾರಿಗೆ ಹುಷಾರಿಲ್ಲ ಅಂತ. ಆಮೇಲೆ ನಾನು ಚಿನ್ನಿ ಒಂದಿನ ಅದನ್ನು ಚೇಂಜ್ ಮಾಡಿ ಆಫ್ ಮಾಡಿ ಇಟ್ಟಿದ್ವಿ. ಆಮೇಲೆ ಅವ್ರು ಬಂದು ಇಂಜೆಕ್ಷನ್ ಅದೆಲ್ಲ ಕೊಟ್ಟು ಹೋಗಿದ್ರು. ಯಾಕಂದ್ರೆ ತುಂಬಾ ಟೈಮ್ ಆಗುತ್ತೆ, 1-1.5 ಗಂಟೆ ಒಂದು ಡ್ರಿಪ್ಪಿಗೆ ಬೇಕು. ಪಾಪ ಡಾಕ್ಟರ್ ಅಲ್ಲಿ ತನಕ ಕುತ್ಕೊಂಡಿರ್ತಾರೆ. ರಾತ್ರಿ ಅವ್ರು ಹೋಗೋದು 8:30-9 ಗಂಟೆ ಆಗ್ಬಿಡುತ್ತೆ. ಆಮೇಲೆ ನಮ್ದು ಮತ್ತೆ ಬಾಕಿ ಎಲ್ಲ ಕೆಲಸ, ಅವನಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಲಗೋಷ್ಟೊತ್ತಿಗೆ ದಿನ ನಾವು 1 ವಾರದಿಂದ 10 ಗಂಟೆಗೆ ಮಲಗೋದಾಗಿದೆ ಅಲ್ಲ ರೀ. 10-10:30 11 ಗಂಟೆನೇ ಆಗುತ್ತೆ ಒಂದೊಂದ್ಸಲ. ಮೊಬೈಲ್ ಎಲ್ಲ ತಿಕ್ಕಬೇಕಲ್ಲ, ಒಂಚೂರು ಮೊಬೈಲ್ ತಿಕ್ಕಿ ಮಲಗೋಷ್ಟೊತ್ತಿಗೆ ಅಷ್ಟಾಗುತ್ತೆ. ಚಿನ್ನಿ ಅದೇ ನಾಳೆ ಸರ್ಜನ್ ಡಾಕ್ಟ್ರು ನಾಳೆ ಚಿನ್ನಿ ನಾಳೆ ಅದೇ ಮೈಸೂರಿಗೆ ಹೋಗ್ತೀನಿ ಅಂತಿದ್ದಾಳೆ. ಇವ್ರು ಬೇಡ ನಾಡ್ದೋಗು ಅಂತಿದ್ದಾರೆ. ಅವಳು ಇಲ್ಲಿ ಬಂದಾಗಿಂದ ಬುಕ್ಕನ್ನು ಮುಚ್ಚೇ ಇಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ. ಅದಕ್ಕೆ ನಾನು ಬೇಡ ಹೋಗು ನೀನು ಅಂತಿದ್ದೀನಿ. ಸಿಂಬಂಗ್ ಹುಷಾರಿಲ್ಲಲ್ಲ, ಅದಕ್ಕೆ ಇಟ್ಕೊಳ್ಳೋಣ ಅಂತಿದ್ದಾರೆ. ಬೇಡ ಮರೈತಿ, ನಾನು ಎಲ್ಲ ಸೇವೆ ಮಾಡ್ಕೊತೀನಿ, ನೀನು ಹೋಗು ಅಂತ ಹೇಳಿದ್ದೀನಿ ಅಲ್ಲ. ಅದೇ ನಾಳೆಗೆ ಏನು ಎತ್ತ ಗೊತ್ತಿಲ್ಲ. ದೋಸೆ ಹಿಟ್ಟಿಗೆ ಮಾಡಿಟ್ಟು ಬಂದಿದ್ದೀನಿ, ನೋಡ್ತೀನಿ ಏನೇನು ಆಗುತ್ತೆ ಏನು ಎತ್ತ ಅಂತ. ಇವತ್ತು ನಿಮ್ಮದೇ ಒಂಚೂರು ಅವಳಿಗೆ ಏನೋ ಒಂದು ಕೊಡ್ಸ್ಕೊಳ್ಳೋದಿದೆ, ಕೊಡ್ಸ್ಕೊಂಡು ಬರ್ತೀವಿ ವಾಪಸ್ ಬೇಗ. ಚೆನ್ನಾಗಿ ಆಲೂಗಡ್ಡೆ ಬಾಜಿ ಮಾಡಿ ತಗೊಂಡು ದೋಸೆ ಇಟ್ಕೊಟ್ರೆ ಚೆನ್ನಾಗಾಗುತ್ತಲ್ಲ ನಾಳೆ. ಹಂಗೆ ಮಾಡ್ಲಚ್ಚಿನಿ, ಚೆನ್ನಾಗಾಗುತ್ತೆ ಅದು. ಹೌದು ನೋಡಿ, ನಾವು ಈ ಸಲ ಏನೇನು ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಉಲ್ಟಾ ಸೀದಾ ಆಗೋಯ್ತು. ಜೀವನನೇ ಹಾಗಲ್ವಾ, ನಾವು ಅಂದ್ಕೊಂಡಂಗೆ ಅದು ಇರೋದೇ ಇಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗದೇ ಒಂದು. ಒಂದೊಂದ್ಸಲ ನಾವೇನು ಅಂದ್ಕೊಂಡಿರ್ತೀವೋ ಅದು ನೀಟಾಗಿ ಆಗಿಬಿಡುತ್ತೆ. ಈ ಸಲ ಮಾತ್ರ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಹೊರನಾಡಿಗೆ ಹೋಗೋಣ ಅಂದ್ಕೊಂಡ್ವಿ, ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಆಮೇಲೆ ಬೇರೆ ಎಲ್ಲೋ ಇನ್ನೊಂದು 2 ಕಡೆ ಪ್ಲ್ಯಾನ್ ಕೂಡ ಮಾಡಿದ್ವಿ. ಏನೂ ಇಲ್ಲ, ನಮ್ಮ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವ್ರು ಅಂದಿದ್ರು, ಚಿನ್ನಿ ಬಂದಾಗ ಓಮಿನಿ ತೊಗೊಂಡು ನೀನು ಹೇಗಿದ್ರು ಓಡಿಸ್ತಾ ಇದೆಯಲ್ಲ, ಊರಿಗೆ ಹೋಗ್ಬಾ ಅಂತ ಹೇಳಿದರು. ನಾನು ಹಾಗೆ ಅಂದ್ಕೊಂಡಿದ್ದೆ. ಒಂದಿನ ಮಧ್ಯಾಹ್ನ ಹೊರಟು ಒಂದಿನ ಉಳಿದು ನೆಕ್ಸ್ಟ್ ಡೇ ಮಧ್ಯಾಹ್ನ ಹೊರಡೋಣ ಅಂತಲೂ ಅಂದ್ಕೊಂಡಿದ್ವಿ. ಆದರೆ ಅದೇ ನಮ್ಮ ಪ್ಲ್ಯಾನ್ ಎಲ್ಲ ಈ ಸಲ ಉಲ್ಟಾ ಪಲ್ಟಾ ಆಯಿತು. ಇವತ್ತು ಯಾಕೆ ಶಿವಮೊಗ್ಗ ಹೋಗ್ತಾ ಇದ್ವಿ ಅಂದರೆ ಚಿನ್ನಿದು ಕಿವಿದು ಹಾಳಾಗಿತ್ತು, ಹಾಗಾಗಿ ಒಂದು ಜೊತೆ ಕಿವಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸುಲ್ತಾನಲ್ಲಿ ನಾನು ಚಿನ್ನಿಗೆ ಕಿವಿದು ತೊಗೊಂಡೆ. ಅದನ್ನು ನಾನು ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಯಾವಾಗಲೂ ನಾನು ಶಾಪಿಂಗ್ ಮಾಡೋದು ತೋರಿಸಲ್ಲ ಪಾಪ, ತುಂಬ ಜನ ಕೇಳ್ತೀರಾ. ಇದನ್ನು ತೋರಿಸೋಣ ಅಂತ ನಮ್ಮ ಮನೆಯವ್ರನ್ನ ಕೇಳಿದೆ, ತೋರಿಸು ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ನನಗೆ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ವೀಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು. ಇಲ್ಲಿ ಸೆಕೆಂಡ್ PU ಮುಗಿದ ತಕ್ಷಣ ನಾನು ಕಿವಿ ತೊಗೊಳ್ಳೋಣ ಅಂತ ಇದ್ದೆ ಅವಳಿಗೆ. ಅದು ಅವಳದು ಸಣ್ಣದೆಲ್ಲ ಇತ್ತು, ಗಿಫ್ಟ್ ಬಂದಿದ್ದು ಅದು ಇದು ಎಲ್ಲ ಇತ್ತು. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅದೆಲ್ಲ ಕಳೆದೋಗ್ಬಿಡ್ತು. ಅದಾದ ನಂತರ ನಾನು ಆಮೇಲೆ ಅದು ತೊಗೊಳ್ಳೋ ಇದು ಗೋಜಿಗೆ ಹೋಗಲಿಲ್ಲ. ಆಮೇಲೆ ಮೊನ್ನೆ ಅವಳದು ಯಾವಾಗ 5ನೇ ಕ್ಲಾಸೋ 6ನೇ ಕ್ಲಾಸಲ್ಲೋ ತೊಗೊಂಡಿದ್ದದು, ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ಲು ಕಾಲೇಜಿಗೆ. ಅದು ಕಟ್ಟಾಗೋದಕ್ಕಾಗಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಹೋದ್ಸಲ ಹೋಗ್ಬೇಕಿದ್ರೆ ನಂದು ಒಂದು ಜೊತೆ ಕಿವಿದು ಹಾಕ್ಕೊಂಡು ಹೋಗಿದ್ಲು. ಅದಕ್ಕೆ ನಾನು ಅದು ಕಟ್ಟಾಗೋದಕ್ಕಾಗಿತ್ತಲ್ವ, ಮತ್ತು ಅದನ್ನೆಲ್ಲಾದ್ರೂ ಇಟ್ಟು ಕಳೆದು ಬಿಡ್ತೀನಿ, ಈ ಸಲ ಹೋಗಲೇಬೇಕು, ತೊಗೊಳ್ಳೇಬೇಕು ಬಂದು ಅದೇ ಸುಲ್ತಾನಲ್ಲಿ ತೊಗೊಂಡು ಈಗ ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಕೂಡ ಮುಗಿಸಿದ್ವಿ. ಅದನ್ನು ನಾನು ಇನ್ನೊಂದು ದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಕೆಲಸ ಆಯಿತು. ನಮ್ಮ ಸಿಂಬಂದು ಕಿಡ್ನಿ ಕತೆ ಗೋವಿಂದ ಆಗಿದೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ರಿಪೋರ್ಟ್ ಮಾತ್ರ ಚೂರು ಚೆನ್ನಾಗಿ ಬಂದಿಲ್ಲ. ದಿನನೂ ರಿಪೋರ್ಟಲ್ಲಿ ಇದು ಬರ್ತಾ ಇದೆ ಪಾಪ. ರಿಪೋರ್ಟ್ ಬಂತು, ಅದೇ ಡಾಕ್ಟ್ರು ನೋಡೋಣ 4 ಡೇಸ್ ತನಕ ಮೆಡಿಸಿನ್ ಮಾಡೋಣ ಅಂತಿದ್ದಾರೆ. ಸ್ವಲ್ಪನೂ ಬಾಕಿದೆಲ್ಲ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ. ಕಿಡ್ನಿ ಮಾತ್ರ ಅದು ಹಾಗೆ ದಿಢೀರಂತ ಕಿಡ್ನಿ ಹೋಗುತ್ತಲ್ವಾ, ಆವಾಗ ಅದು ಆಗುತ್ತಂತೆ, ರಿವರ್ಸ್ ಆಗುತ್ತಂತೆ ಹೇಳ್ತಿದ್ದಾರೆ.
4 days ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಮೆಡಿಕೇಶನ್ ಮಾಡ್ತಾ ಇದ್ವಿ. ಅದೇ ಡಾಕ್ಟ್ರು ಇಲ್ಲೇನೆ ಮೆಡಿಸಿನ್ ತೊಗೊಂಡು ಬನ್ನಿ ಅಂತ ಹೇಳಿದಾರ. ಅದಕ್ಕೆ ಇಲ್ಲೇನೆ ಯಾವುದೊಂದು ಮೆಡಿಕಲಿಗೆ ಹೋಗಿದ್ವಿ, ಅಲ್ಲಿ ಇರಲಿಲ್ಲಂತೆ. ಅದೇ ಎಲ್ಲೋ ಬೇರೆ ಒಂದು ಮೆಡಿಕಲ್ ಸಿಗುತ್ತೆ ಅಂತ ನಮ್ಮ ಪೇಟೆ ಮೆಡಿಕಲ್ ಅವ್ರು ಹೇಳಿದ್ದಾರೆ. ಈಗ ಅವರು ಎಲ್ಲಿ ಅಂತ ಅಡ್ರೆಸ್ ಹಾಕ್ತಾರಂತೆ, ಅವರು ಊರಲ್ಲಿದ್ದಾರಂತೆ, ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದೇ ಬೇಜಾರಾಗ್ತದೆ. ಏನು ಕೆಲಸ ಮಾಡೋಕ್ಕೂ ಥರ ಮನಸ್ಸೇ ಇಲ್ದಂಗೆ ಆಗ್ಬಿಟ್ಟಿದೆ. ಚಿನ್ನಿದು ಒಂದು ಕೆಲಸ ಆಯಿತು. ಹಾಗೆ ನಾವು ತುಂಬ ದಿನದಿಂದ ಏನೋ ತೊಗೋಬೇಕು ಅಂತ ಇದ್ವಿ. ಅದನ್ನು ಇನ್ನೊಂದಿನ ನಾನು ಯಾವತ್ತಾದರೂ ತೋರಿಸ್ತೀನಿ ನಿಮಗೆ. ಆದರೂ ತೊಗೊಂಡ್ವಿ. ನಾವು ತೊಗೊತೀವಿ ಅಂತ ಅಂದ್ಕೊಂಡು ಇರಲಿಲ್ಲ. ಏನೋ ನಡೀತಾ ಇದೆ ಫಂಕ್ಷನ್, ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಡಿಸೆಂಬರಲ್ಲೂ ಮಾಡ್ತಾ ಇದ್ದಾರೆ. ತೊಗೊಂಡ್ವಿ. ನಂಗೆ ಅಲ್ಲಿ ದುಡ್ಡು ಕೊಡೋಕ್ಕೂ ಒಂಥರ ಅಂತ ಅನ್ಸೋದು. ನಮ್ಮ ಮನೆಯವರ ಅದು ಒಂಥರ ಡ್ರೀಮ್ ಥರ ಆಗಿತ್ತು. ನಾನು ಸುಮ್ಮನೆ ಒಂದ್ಸಲ ಹೇಳಿದೆ, ನಮ್ಮಲ್ಲಿ ಎಲ್ಲರ ಮನೇಲೂ ಇತ್ತು ಅದು, ನಾವು ತೊಗೊಳ್ಳೋಣ ಅಂತ ಒಂದು ಮಾತು ಹೇಳಿದ್ದೆ ಅಷ್ಟೇ. ಅಂದರೆ ನಾವು ತುಂಬ ಹುಡುಕ್ತಾ ಇದ್ವಿ. ಆಮೇಲೆ ನಮ್ಮ ಮನೆಯವರು ಹೊರಗಡೆಯಿಂದ ಕಾಣ್ತಂತೆ, ಅಲ್ಲಿ ಅದನ್ನು ಹಾಗೆ ನೋಡೋಕ್ಕಂತ ಹೋದ್ವಿ, ನೋಡೋಣ ಅಂತೇಳಿ. ನಮಗೆ ಬೇಕಾಗಿರೋ ಸೈಜು ಎಲ್ಲದೂ ಇತ್ತು. ಆಮೇಲೆ ಅದನ್ನು ಹಂಗೆ ಪರ್ಚೇಸ್ ಕೂಡ ಮಾಡಿದ್ವಿ. ಇವತ್ತು ನಂಗೆ ಯಾಕೋ ಹೇಳೋಕ್ಕೂ ಮನಸ್ಸಿಲ್ಲ. ತೋರಿಸ್ತೀನಿ ನಿಮಗೆ. ಅದನ್ನು ಹಾಕಿದಾಗ ಖಂಡಿತ ಅದು ನಿಮಗೆ ತೋರಿಸಿ ಹೇಳ್ತೀನಿ ಏನೋ ಆಯಿತು ಏನೋ ಎತ್ತ ಅನ್ನೋದನ್ನೆಲ್ಲ. ಅದನ್ನು ಚಿನ್ನಿಗೆ ನಾವು ಒಂದು ಜೊತೆ ಕಿವಿ ತೊಗೋಬೇಕು ಅಂತ ಬಂದಿದ್ವಿ, ದಿನ ಹಾಕೋದಕ್ಕೆ ಅಂತ. ಕಿವಿದು ಕೂಡ ತೊಗೊಂಡ್ವಿ. ಅವಳದ್ದು ಹಳೆದೆಲ್ಲ ಒಂದು ಸ್ವಲ್ಪ ಇತ್ತು, ಒಂದಷ್ಟು ಕಳೆದು ಕೂಡ ಹೋಗಿತ್ತಲ್ವ. ಮತ್ತು ಇದು ಎಲ್ಲರೂ ಇಟ್ಟು ನಾನು ಕಳೆದು ಬಿಡ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ತೊಗೋಬಿಡೋಣ ಅಂತ ಹೇಳಿ ತೊಗೊಂಡೆ ಚಿನ್ನಿಗೆ ಒಂದು ಜೊತೆ ಕಿವಿ. ಇದನ್ನು ಅವಳು ಹಾಕಿದಾಗ ತೋರಿಸ್ತೀನಿ ನಿಮಗೂ. ನಮಗೆ ಮನಸ್ಸು ಪೂರ್ತಿ ಇವತ್ತು ಸಿಂಬನ ಹತ್ರನೇ ಇದೆ. ಅದೇ ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕ್ಕೆ ಈಗ ಹೋಗಬೇಕು. ಅವರು ಇದೀನಿ ಬನ್ನಿ ಅಂತ ಹೇಳಿದ್ರು. ನಾನು ಒಂದು ಸ್ವಲ್ಪ ಮೈದೆಲ್ಲ ಅಳತೆ ಕೊಟ್ಟೆ ಹೊಲಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಆಮೇಲೆ ಚಿನ್ನಿಗೂ ಒಂದು ಸ್ವಲ್ಪ ಕೆಲಸ ಇದೆಯಾ, ಅದಕ್ಕೆ ಪಾರ್ಕಿಂಗ್ ಮನಸ್ಸಿಲ್ಲದ ಮನಸ್ಸಲ್ಲಿ ಶಾಪಿಂಗಿಗೆ ಬಂದಿದ್ದೀವಿ. ನನ್ನ ವೀಡಿಯೋ ಎಲ್ಲ ಪಬ್ಲಿಷ್ ಆಗೋಷ್ಟೊತ್ತಿಗೆ ನಮ್ಮ ಸಿಂಬಂದಿ ಏನಾಗಿರುತ್ತೋ ಏನೋ ನನಗೂ ಗೊತ್ತಿಲ್ಲ. ನೋಡೋಣ, ಫಿಂಗರ್ ಕ್ರಾಸ್ ಎಲ್ಲ ಒಳ್ಳೇದಾಗಲಿ ಅಂತ ನಾವು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ಡಾಕ್ಟ್ರು ಯಾಕೋ ಹೋಪ್ ಬಿಟ್ಟಿಲ್ಲ, ಮಾಡೋಣ ಅಂತಿದ್ದಾರೆ. ಯಾಕಂದರೆ ಅವನಿಗೆ ಯಾವುದೇ ರೀತಿಯಾಗಿರೋ ಸಿಮ್ಟಮ್ಸ್ ಬೇರೆ ಏನೂ ತೋರಿಸ್ತಾ ಇಲ್ಲ. ಎಲ್ಲದೂ ಚೆನ್ನಾಗಿದೆ, ಅದೊಂದು ಮಾತ್ರ ಹಂಗಾಗಿದೆ. ಒಳ್ಳೇದಾಗಬಹುದು ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಚಿನ್ನಿ ಸೀರೆ ತಗೊಳ್ಳೆ ಮಗ. ನನಗಂತೂ ದುಃಖ ಅಂದರೆ ದುಃಖ ಬಂದುಬಿಡ್ತು. ಹೆಂಗ್ರಿ ಇರೋದು ಏನಾದರೂ ಆದರೆ ಅಂತ. ನಾನು ನಿಜವಾಗ್ಲೂ ನಮಗೇನಾಗುತ್ತೆ ಅದು ನನಗೆ ಗೊತ್ತಿಲ್ಲ. ಇದಲ್ಲೇ ಕಿವಿದು ನೋಡ್ತಾ ಇದ್ವಿ. ಒಂದು 2-3 ಏನೋ ಸೆಲೆಕ್ಷನ್ ಮಾಡಿದ್ವಿ, ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ರಿಪೋರ್ಟ್ ಬಂದ ಮೇಲೆ ಯಾರ ಮುಖದಲ್ಲೂ ನಗುನೂ ಇಲ್ಲ, ಏನೂ ಇಲ್ಲ. ಯಾವುದೋ ತೊಗೊಂಡ್ರೆ ಸಾಕು, ಬಂದರೆ ಸಾಕು ಅನ್ನೋ ಥರ ಅವ್ರು ಬಿಲ್ ಹಾಕ್ತಿದ್ದಾರೆ, ಬಿಲ್ಲಿಂದ ಇದು ಹೇಳ್ತಿದ್ದಾರೆ. ನಾವು ಏನೂ ಇಲ್ಲ, ಬರೀ ನಮ್ಮದು ಪೂರ್ತಿ ಸಿಂಹನ ಹತ್ರನೇ ಇತ್ತು. ನಾನು ಚಿನ್ನಿ ಗಾಂಧಿ ಬಜಾರ್ಗೆ ಬರ್ತಾಯಿದ್ವಿ, ನಾನು ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕ್ಕೆ ಅಂತ ಬರ್ತಾಯಿದ್ವಿ. ನಮ್ಮ ಮನೆಯವರು ಅದೇ ಮೆಡಿಕಲ್ಗೆ ಹೋದರು ಸಿಂಹನಿಗೆ ಮೆಡಿಸಿನ್ ತರೋಣ ಅಂತ. ಈ ವಿಡಿಯೋ ಎಡಿಟ್ ಮಾಡೋ ತನಕ ನಮ್ಮ ಸಿಂಹ ಆರಾಮಾಗೇ ಇದ್ದಾನೆ. ಅದೇ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಅಂತಲೇ ಅಂತ ಇದ್ದೀವಿ. ಡಾಕ್ಟ್ರು ಹೇಳಿದ್ರಲ್ವ, ಅದರದ್ದು ಒಂದೇನೋ ಮೆಡಿಸಿನ್ ಸಿಗಲಿಲ್ಲ, ಬಾಕಿದೆಲ್ಲ ಸಿಕ್ತು. ನಮ್ಮ ಮನೆಯವರು ತೊಗೊಂಡು ಆಮೇಲೆ ಮತ್ತೆ ಅವರು ಕೂಡ ಗಾಂಧಿ ಬಜಾರ್ಗೆ ಬಂದರು. ಯಾಕಂದರೆ ನಂದು ಬ್ಲೌಸ್ ಎಲ್ಲ ಅಳತೆ ಎಲ್ಲ ಕೊಡಬೇಕಾಗಿತ್ತು. ಹಾಗಾಗಿ ಆಮೇಲೆ ಹುಡುಕ್ತಾ ನಮ್ಮ ಮನೆಯವರು ಬಂದರು. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಚಿನ್ನಿ ಕಡಲೆ ಗಿಡ ಬೇಕು ಅಂತ ಹೇಳಿದ್ಲು. ಹೋದ್ಸಲ ಅಲ್ಲ, ಹೋಗಬೇಕಿದ್ರೆ ನೋಡಿ ಹೋಗಿದ್ವಿ. ಅದೇನೋ ಮಾತಾಡ್ತಾ ಅದು ದಾಟ್ಬಿಟ್ವಿ. ಆಮೇಲೆ ಗಾಂಧಿ ಬಜಾರ್ ಎಂಟ್ರೆನ್ಸಲ್ಲೇ ಇತ್ತು. 100 ರೂಪಾಯಿ kg ಅಂದ್ರಂತೆ. ಆಮೇಲೆ 80 ರೂಪಾಯಿ kg ಮಾಡಿ ನಮ್ಮ ಮನೆಯವರು 1 kg ತೊಗೊಬಂದರು. ನನಗೂ ತುಂಬ ಇಷ್ಟ. ನನಗೂ ಒಂದಿನ ತಂದು ಕೊಟ್ಟಿದ್ರು ಪೇಟೆಯಲ್ಲಿ. ಚಿನ್ನಿ ಬಂದಾಗಲೂ ತೊಗೋಬೇಕು ಅಂತ ಇದ್ವಿ, ಆದರೆ ನಮ್ಮ ಪೇಟೆಯಲ್ಲಿ ಯಾವಾಗಲೂ ಸಿಗೋದಿಲ್ಲ, ಅಪರೂಪದಲ್ಲಿ ಒಂದೊಂದು ಸಲ ಸಿಗುತ್ತೆ. ಇವತ್ತೇನೋ ಗಾಂಧಿ ಬಜಾರಲ್ಲಿ ತುಂಬ ನೀಟಾಗಿ ಬೈಕ್ಗಳನ್ನೆಲ್ಲ ನಿಲ್ಲಿಸಿ ಒಂಥರ ನೋಡೋಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಆಮೇಲೆ ಚಿನ್ನಿ ಮತ್ತು ಅವ್ರ ಡ್ಯಾಡಿ ನೋಡಿ ಅಲ್ಲಿ ಹೋಗಿ ಕಡಲೆ ಗಿಡನ ತೊಗೊಂಡು ಬರ್ತಾ ಇದ್ದಾರೆ. ವೆರಿ ಕ್ರಿಟಿಕಲ್ ಹೇಳಿದ್ರಾ? ನಾನು ಹೇಳೋದು, ಬಟ್ ಡಾಕ್ಟ್ರು ತುಂಬ ಆಪ್ಟಮಿಸ್ಟಿಕ್ ಇದ್ದಾರೆ. ಸೊ 4 ದಿನ ಟ್ರೈ ಮಾಡೋಣ, ಸರಿ ಆಗುತ್ತೆ ಅಂತ. ಏನು ನಮ್ಮದೇ ನಾಯಿ ಅಲ್ಲ, ಏನು ಮಾಡ್ತೀವಿ. ಇದನ್ನು ಕುಡಿದ್ರೆ ಅಷ್ಟಿದೆಯಾ?
ಟೆಕ್ಸ್ಚರ್ ಶುಗರ್ ಇರೋರು ಟಿಕೆಟ್ ಈ ಸೂಪ್ ಕುಡಿದ್ರೆ ಶುಗರ್ ಇರೋರು ಟಿಕೆಟ್ ಅಂತೆ. ಇವರು ಜ್ಯೂಸಿಗೆ ಶುಗರ್ ಕುಡಿಯಲ್ಲ ರೀ, ಏನ್ರಿ ಶುಗರ್ಲೆಸ್ ಜ್ಯೂಸ್, ಶುಗರ್ ಸೂಪ್. ಎಲ್ಲರೂ ಒಂದು ಇಂಟ್ಯಾಕ್ ಮಾಡ್ತಿದ್ದೀನಿ ಅಂದರೆ ಎಲ್ಲರೂ ಬಿಡಬೇಕಲ್ಲ. ಅದೇ ನಾವು ಕಾರ್ ಪಾರ್ಕ್ ಮಾಡಿದ್ವಲ್ಲ, ಅದರ ಎದುರುಗಡೆನೇ ಒಂದು ಹೋಟೆಲ್ ಇದೆಯಲ್ಲ, ಅಲ್ಲೇ ಊಟಕ್ಕೆ ಬಂದ್ವಿ. ಶುಭಮ್ ಹೋಗೋಣ, ಚಿನ್ನಿ ಬಂದಿದ್ದಲ್ಲ, ಒಂದು ಒಳ್ಳೆ ಊಟ ಮಾಡೋಣ ಅಂದ್ಕೊಂಡಿದ್ವಿ. ಆಮೇಲೆ ಅವಳು ಬೇಡ ಅಂತ ಅಂದ್ಲು. ಅದಕ್ಕೆ ಅದರ ಎದುರುಗಡೆನೇ ಒಂದು ಹೋಟೆಲ್ ಇದೆ, ಅದ್ರ ಹೆಸರು ನನಗೆ ಈಗ ಮರ್ತೋಗಿದೆ. ಅಲ್ಲಿ ಒಂದು ಸೌತ್ ಇಂಡಿಯನ್ ಥಾಲಿ ತೊಗೊಂಡ್ವಿ, ಒಂದು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ್ವಿ. ಚಿನ್ನಿ ಒಂದು ಪಲಾವ್ ತೊಗೊಂಡು. ಊಟ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಬೇಜಾರಾಗಲ್ಲ, ಯಾಕೆ ಹೇಳಿ, ಉಪ್ಪಿನಕಾಯಿ ಅಷ್ಟೊಂದು ಹಾಕಿದ್ದಾರೆ, ಅದೇ ಹೇಳಿದ್ದು. ಇದು ಪಾಯಸನ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಹಾಗೆ ಊಟ ಮಾಡಿ ನಾವು ಮನೆ ಕಡೆ ಹೊರಟ್ವಿ. ಎಲ್ಲೂ ಹೋಗಲಿಲ್ಲ. ನಾನು ಯಾವತ್ತೂ ಮಾಲಿಗೆ ಹೋಗದೆ ಶಿವಮೊಗ್ಗ ಬಂದಿದ್ದೀನಿ ಅಂದರೆ ಮಾಲಿಗೆ ಹೋಗೋದೇ ಇಲ್ಲ ನಾನು. ಇವತ್ತು ಎಲ್ಲೂ ಬೇಡ, ಮನೆಗೆ ಹೋದರೆ ಸಾಕು, ಸಿಂಬನ್ ನೋಡಿದ್ರೆ ಸಾಕು ಅನ್ನೋ ಥರ ಆಗಿತ್ತು. ಹಾಗಾಗಿ ನಮ್ಮನೆಯವ್ರಿಗೆ ಇವತ್ತು ಭಾಳ ಖುಷಿ ಆಯಿತು ಅನಿಸುತ್ತೆ. ಯಾಕಂದರೆ ಎಲ್ಲೂ ಕರ್ಕೊಂಡೋಗಿ ಅಂತ ನಾವು ಹೇಳಲೇ ಇಲ್ಲ. ಅವ್ರು ಏನು ಕೆಲಸ ಹೇಳಿದ್ರು ಅದಷ್ಟು ಕೆಲಸ ಮುಗಿಸ್ಕೊಂಡ್ವಿ, ಮನೆ ಕಡೆ ಹೊರಟ್ವಿ. ನಾವು ಹೋಗೋಷ್ಟೊತ್ತಿಗೆ ಸಿಂಬ ಪಾಪ ಗಿಡದ ಸಂದಿಲಿ ಹೋಗಿ ಮಲಗಿದ್ದ. ಅವ್ನು ನೋಡಿ ನಮಗೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಚಿನ್ನಿಗೆ ಏನು ತೊಗೊಂಡೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅದರಲ್ಲೂ ಇದೇ ಇರುತ್ತೆ, ಸಿಂಬನ್ ಕತೆ ಇರುತ್ತೆ, ಹಾಗೆ ನಮ್ಮದು ಒಂದು ಸ್ವಲ್ಪ ಕತೆ ಇರುತ್ತೆ ಅಷ್ಟೇ. ವ್ಲಾಗ್ ಅಲ್ವಾ, ಹಾಗಾಗಿ ಹೆಂಗೆ ಬರುತ್ತೋ ಹಾಗೇ ಹಾಕಬೇಕಾಗುತ್ತೆ. ಇಲ್ಲದೆ ಇರೋದನ್ನ ನನಗೆ ಹೇಳೋಕ್ಕೂ ಬರಲ್ಲ. ಮನೇಲಿ ಏನು ನಡೀತಾ ಇದೆಯೋ ಹೇಳೋಂಥದ್ದನ್ನ ಹೇಳ್ತೀನಿ, ಹೇಳದೇ ಇರೋಂಥದ್ದು ತುಂಬ ಇರುತ್ತೆ, ಅದನ್ನು ನಾನು ಹೇಳೋಕ್ಕೆ ಹೋಗಲ್ಲ ಅಷ್ಟೇ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದು ಒಂಥರ ವಿಚಿತ್ರವಾಗಿರೋ ಶಾಪಿಂಗ್ ಆಗಿತ್ತು. ಮನಸ್ಸಿಲ್ಲದ ಮನಸ್ಸಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ.